ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ 2013ರಿಂದ ಇವತ್ತಿನವರೆಗೆ ಅಂದರೆ 12 ವರ್ಷ ಆಯಿತು. 12 ವರ್ಷಗಳ ಅವಧಿಯಲ್ಲಿ ಹೈಸ್ಕೂಲ್ ಟೀಚರಿಗೆ PU ಕಾಲೇಜಿಗೆ ಲೆಕ್ಚರರ್ ಆಗಿ ಪ್ರಮೋಷನ್ ಕೊಟ್ಟಿಲ್ಲ. ಇದಕ್ಕೆ ಕಾರಣ ಏನಂತನೂ ಪ್ರಶ್ನೆ ಕೇಳಿದ್ದು ನಾನು. ಭಾಳ ಆಶ್ಚರ್ಯಕರ ಉತ್ತರ ಬಂದಿದೆ ಸರ್ ಸಭಾಪತಿಗಳೇ. ಕಾರಣ ಏನಂದರೆ 12 ವರ್ಷ ಯಾಕೆ ಕೊಟ್ಟಿಲ್ಲ ಅಂದರೆ ರಾಜ್ಯ ಮಟ್ಟದ ಒಂದು ಸೀನಿಯಾರಿಟಿ ಪಟ್ಟಿ ಮಾಡಬೇಕಾಗಿದೆ. ಆ ಸೀನಿಯಾರಿಟಿ ಪಟ್ಟಿ ತಯಾರಾದ ನಂತರ ಕೊಡ್ತೀವಿ, ಆ ಪ್ರಕ್ರಿಯೆ ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ನೇರವಾಗಿ ಸಚಿವರಲ್ಲಿ ವಿನಂತಿ ಮಾಡಿಕೊತೀನಿ, ರಾಜ್ಯ ಮಟ್ಟದ ಸೀನಿಯಾರಿಟಿ ಪಟ್ಟಿ ಮಾಡಬೇಕಂತ 12 ವರ್ಷದ ನಿಮಗೆ ಜ್ಞಾನೋದಯ ಸರ್ಕಾರಕ್ಕೆ ಆಯ್ತಾ? ಯಾವ ಸರ್ಕಾರ ಅಂತ ಮತ್ತೆ ಕೇಳಬೇಡಿ, ನಿಮ್ಮ ಸರ್ಕಾರ ಅದು ಬೇರೆ ವಿಷಯ. ಇಲಾಖೆಗೆ ಪ್ರಶ್ನೆ ಮಾಡ್ತೀನಿ ನಾನು. ರಾಜ್ಯ ಮಟ್ಟದ ಸೀನಿಯಾರಿಟಿ ಪಟ್ಟಿ ಮಾಡಬೇಕು, ಅದಕ್ಕೆ ವಿಳಂಬ ಆಗಿದೆ ಅಂತಿಕೊಂಡು 12 ವರ್ಷ ಬೇಕಾತ ನಿಮ್ಗೆ? ಈ ನಿರ್ಣಯನ ಬೇಗ ತೆಗೆದುಕೊಳ್ಳಿಕ್ ಬರ್ತಿತ್ತಲ್ಲ, ಸಭಾಪತಿಗಳು ಯಾಕೆ ಕೈಗೊಳ್ಳಿಲ್ಲ? ಯಾಕೆ ಈ ನಿರ್ಣಯನ ಯಾಕೆ ಕೈಗೊಳ್ಳಿಲ್ಲ? ಈ 12 ವರ್ಷದ ಅವಧಿಯೊಳಗೆ ಒಂದ್ ನಿಮಿಷ 12 ವರ್ಷಗಳ ಅವಧಿಯೊಳಗೆ ಸರ್ ಹೇಳ್ಬಿಟ್ರಿ ಇನ್ನು ಅದಕ್ಕೆ 12 ವರ್ಷಗಳ ಅವಧಿಯೊಳಗೆ ಎಷ್ಟು ಜನ ಸಹ ಶಿಕ್ಷಕರು ಪ್ರಮೋಷನ್ ಆಗಲಾರ್ದ ಸರ್ ನಿವೃತ್ತಿ ಆಗ್ಯಾರ ಸರ್? ಇದು ಹೊಣೆ ಯಾರು? ಯಾವ ಅಧಿಕಾರಿಗಳು ಈ ವಿಳಂಬ ಮಾಡಿದ್ದಕ್ಕೆ ಈ ನಿರ್ಣಯ? ಈ ಸಣ್ಣ ನಿರ್ಣಯ ಸೀನಿಯಾರಿಟಿ ಪಟ್ಟಿ ಮಾಡಿಬೇಕಾಗಿತ್ತು ರಾಜ್ಯ ಮಟ್ಟದೊಳಗೆ. ಇದಕ್ಕೆ ಯಾರು ಕಾರಣ ಸರ್? ಬೇಗ ತಗೊಳಕ್ ಬರ್ತಿತ್ತಲ್ಲ, ಮೊದಲು ಇದಕ್ಕೆ ಉತ್ತರ ಕೊಡಿ ಸರ್. ನಾನು ಸಚಿವರು ಮಾನ್ಯ ಸಭಾಧ್ಯಕ್ಷರೇ, ನಾನು ಹಿಂದಿನ ಸರ್ಕಾರದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಇದು 2 ರಿಂದ 2.5 ತಿಂಗಳೊಳಗೆ ಅದು ಫೈನಲ್ ಮಾಡಿ ನಾವು ಕಳಿಸ್ತಕ್ಕಂಥ ಜವಾಬ್ದಾರಿ. ಅಲ್ಲ, ಸ್ಟೇಟ್ ಲೆವೆಲ್ ಒಂದು ಸೀನಿಯಾರಿಟಿ ಮಾಡಕ್ಕೆ ಟೈಮ್ ಬೇಕಾ? ಇಲ್ಲ ಅದು 12 ತಡ ಆಗಿದೆ ಮಾನ್ಯ ಅಧ್ಯಕ್ಷರೇ. ಇಮಿಡಿಯೇಟ್ಲಿ ಮಾಡಿ ಅದು ಹಂಗಿಲ್ಲ. ಅಲ್ಲ, ಈ ನಿರ್ಣಯ ತಗೊಳಕ್ಕೆ 12 ವರ್ಷ ಬೇಕಾಗ್ತಾ ಇದು ತಗೋಬೋದಾಗಿತ್ತಲ್ಲ ಸರ್. ಇದು ಹೇಳ್ಬಿಡ್ತೇನೆ ನಾನು ಸ್ಪಷ್ಟವಾಗಿ ಸರ್. ಒಂದ್ ನಿಮಿಷ ಕೇಳಿ ಸರ್. ಈಗ ನೋಡಿ, ಹೋದ ತಿಂಗಳಲ್ಲಿ ಸಭಾಪತಿಗಳೇ, ಇದು ಮಾನ್ಯ ಸಚಿವರು ಇದು ಒಂದೇ ಕಾರಣ ಸರ್ ದಯವಿಟ್ಟು ಸರ್, ಇದು ಸೀನಿಯಾರಿಟಿ ಪಟ್ಟಿ ರಾಜ್ಯ ಮಟ್ಟದ ಆಗಿಲ್ಲ ಅಂತ ಇದು ಒಂದೇ ಕಾರಣ ಇಲ್ಲ ಸರ್. ಬೇರೆ ಕಾರಣಗಳದ, ಅದು ನೀವು ಪ್ರಸ್ತಾಪ ಮಾಡಿಲ್ಲ. ಯಾಕೆ ಪ್ರಸ್ತಾಪ ಮಾಡಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿ ಅವ್ರು ಹೇಳ್ಬೇಕು. ಬೇರೆ ಕಾರಣಗಳದ ಅವರ ಹೇಳಿ. ಅವ್ರು ಹೇಳಿಲ್ಲ ಅಂದ್ರೆ ನಾ ಹೇಳ್ತೇನೆ. ನೀವು ಹೇಳಿ, ಗೊತ್ತಿದ್ರೆ ಹೇಳಿ. ಅವ್ರಿಗೆ ಯಾಕೆ ಕೇಳ್ತೀರಿ? ಹೇಳಿ, ನೀವು ಗೊತ್ತಿದ್ರೆ ಹೇಳಿ. ಸದನ ಕೇಳಿದ್ರೆ ಮಾಡ್ಬಿಡ್ಲಿ ಸರ್. ಸರ್ ಈಗ ಮಾಡ್ಬಿಡ್ಲಿ ಸಾಕು. ಅಲ್ಲ, ನಂದು ಒಂದೇ ಪ್ರಶ್ನೆ ಸರ್. ಈಗ ನಿಜವಾದ ಕಾರಣ ಹೇಳ್ತಾ ಇಲ್ಲ ವಿಜಯಗೌಡ್ರೆ, ಇಲ್ಲಿ ಬಿಡಿ. ಸಭಾಪತಿಗಳೇ, ಈಗ 12 ವರ್ಷ ಆಗ್ಯದ. 12 ವರ್ಷ ಅವಧಿಯೊಳಗೆ ಭಾಳ ಜನ ಪ್ರಮೋಷನ್ ರಿಟೈರ್ ಆಗ್ಯಾರ. ತ್ವರಿತಗತಿಯಲ್ಲಿ ಮಾಡ್ತೇನೆ ಅಂತ ಹೇಳ್ತಾರ. ನಾ ಇದಕ್ಕೆ ಒಪ್ಪಂಗಿಲ್ಲ. ಟೈಮ್ ಬಾಂಡ್ ಬೇಕು ಸರ್. ನೀವು ಟೈಮ್ ಬಾಂಡ್ ಮಾಡಿ, ಒಂದ್ ನಿಮಿಷ ಸರ್, ಟೈಮ್ ಬಾಂಡ್ ಮಾಡ್ಲಾರ್ದೆ ಇದು ಆಗುದಿಲ್ಲ ಸರ್. ಕೆಲಸ ಆಗುದಿಲ್ಲ ಇದು ಕೆಲಸ. 1 ತಿಂಗಳು 2 ತಿಂಗಳು ನೀವು ಹೇಳಿ ಸರ್ ದಯವಿಟ್ಟು. ಇದ್ರ ಜೊತೆಗೆ ಸರ್ ಹೇಳಿ ಟೈಮ್ ಹೇಳಿ ಟೈಮ್ ಹೇಳಿ. ಎಷ್ಟು ಯಾವಾಗ ಮಾಡ್ತೀರಿ? ಇಲ್ಲ, 2.5 ತಿಂಗಳಲ್ಲಿ ಮಾಡ್ತೀವಿ ಸಭಾಧ್ಯಕ್ಷ. ಅಲ್ಲಲ್ಲ, ಈಗ ನೋಡಿ ಹೇಳ್ಬಿಟ್ಟು 2.5 ತಿಂಗಳು ಆಗ್ಬೇಕ್ರಿ ಮಧು. ಅಲ್ಲ, 2.5 ತಿಂಗಳು ಆಗ್ಬೇಕು. 2.5 ತಿಂಗಳು 12 ಸಾಕಿಲ್ಲ. ಇಲ್ಲ, 2.5 ತಿಂಗಳು. ಅಲ್ಲ, ಈಗ ಸಭಾಧ್ಯಕ್ಷರೇ, ನಾನು ಅದನ್ನ ಫಾಸ್ಟ್ ಆಗಿ ಮಾಡ್ತೀನಿ. ಇನ್ನು ಬೇಗ ಆಗದಾದ್ರೆ ಮಾಡ್ಕೊಡ್ತೀವಿ ನೋಡಿ. ಇಲ್ಲ ಅಂದ್ರೆ 2.5 ತಿಂಗಳೊಳಗೆ ನಾವು ಮುಗಿಸ್ತಕ್ಕಂಥ ಫೆಬ್ರವರಿ 15 ಮುಗಿಸ್ರಿ. ಫೆಬ್ರವರಿ 15 ನಾವು ಮುಗಿಸಿ. ಮಾತು ಕೊಟ್ಟಾಗ ಉಳಿಸ್ಕೊಂಡಿದ್ದೀನಿ. ಸಚಿವರೇ ಮಾತು ಉಳಿಸ್ಕ ಫೆಬ್ರವರಿ 15 ಮುಗಿಸಿ. ಸಚಿವರು ಇಲ್ಲ ಸರ್, ಅವರಿಗೆ ಒಂದು ವಿಷಯ. ಈಗ ನೋಡಿ, ಏನ್ ನಿಮಗೆ ರೀ? ಒಂದ್ ನಿಮಿಷ ಕೊನೆದೊಂದು ಮಾತು ನೋಡಿ. ಹೇಳಿನ ಅವ್ರಿಗೆ ಫೆಬ್ರವರಿ 15 ಮುಗಿಸು ಅಂತೇಳಿ ಸರ್. ಫೆಬ್ರವರಿ 15 ಮುಗಿಸೋದು ನಾನು ಹೇಳಿನಿ. ಆಯ್ತು ಸರ್, ಒಪ್ಕೊಂಡ. ಈಗ ಮತ್ತೆ ಕಳೆದ ಬೆಳಗಾವಿ ನಡೆದಂತ ಸುಮ್ಮನೆ ಕೂತ್ಕೊಳ್ಳಿ ಸರ್. ನೋಡಿ, ಮುಂದಿನ ಕ್ವಶನ್ ಸರ್, ಫಿಸಿಕಲ್ ಎಜುಕೇಶನ್ ಟೀಚರ್ ಹೈಸ್ಕೂಲ್ PU ಕೊಟ್ಟಿರಲಿಲ್ಲ. ಆದ್ರೆ ನಾ ಈ ಸಚಿವರಿಗೆ ಅಭಿನಂದಿಸ್ತೀನಿ. ಸರ್ಕಾರದಿಂದ 20 ಪೋಸ್ಟ್ ಸ್ಯಾಂಕ್ಷನ್ ಆಗಿದ್ದು, 20 ವರ್ಷದೊಳಗೆ 10 ನೀವು ಮಾಡಿದ್ರಿ. ಅದೇ ರೀತಿ ಈ ಕೆಲಸನೂ ಕೂಡ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಬಹಳ ವರ್ಷದಿಂದ ಪೆಂಡಿಂಗ್ ಇತ್ತದು. ಹೈಸ್ಕೂಲ್ನ ಫಿಸಿಕಲ್ ಎಜುಕೇಶನ್ದವ್ರಿಗೆ PU ಪ್ರಮೋಷನ್ ಕೊಟ್ಟಿರಲಿಲ್ಲ. ಅದ್ರಾಗ 10 ಜನ ಕೊಟ್ಟಾರ, 6 ಜನ ಜಾಯ್ನ್ ಆಗ್ಯಾರ. ಅದಕ್ಕೆ ನಾ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಈ ಕೆಲಸನೂ ಕೂಡ ದಯವಿಟ್ಟು ಈಗ ಸಭಾಪತಿಗಳು ಹೇಳ ಫೆಬ್ರವರಿ 15 ಮುಗಿಸ್ಬೇಕು. ಫೆಬ್ರವರಿ 15 ಸರ್, ಆ ಕೆಲಸ ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕೊತೀನಿ ಸರ್. ಕೇಶವ ಪ್ರಸಾದ್ ಸಂಕನೂರ್, ನೀವು ಕೇಳಿ. ಕೇಶವ ಪ್ರಸಾದ್ ಪರವಾಗಿ ಸಂಕನೂರ್. ಕೇಶವ ಪ್ರಸಾದ್
ಕೇಶವ ಪ್ರಸಾದ್ ಪರವಾಗಿ ಪ್ರಾಥಮಿಕ ಪ್ರೌಢ ಶಿಕ್ಷಣ. ಕ್ವಶನ್ ನಂಬರ್ 10. ಒಂದು ಕೊಡ್ತೀನಿ ಸರ್, ಕೊಡ್ತೀನಿ. ನೀವು ಅಥಾರಿಟಿ ತೊಗೊಂಡಿರಿ ಗೊತ್ತಿಲ್ಲ. ಇಲ್ಲಿ ತಡ್ರಿ ಸರ್, ಉತ್ತರ ಮುಂದುವಲೇನ ಈಗ? ಒಂದು ನಿಮಿಷ ಸರ್, ಕಾಪಿ ತೊಗೊಂತೀನಿ ಸರ್. ಕ್ವಶನ್ ಕೇಳೋ ಮಾರಾಯ. ಅಲ್ಲ ಇಲ್ಲ ಚುಕ್ಕೆ ಗುರುತಿನ ಪ್ರಶ್ನೆ 92 ಮಾನ್ಯ ಶಾಲಾ ಶಿಕ್ಷಣ ಸಚಿವರಿಗೆ. ಮನೆ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಹೇಳಿ ಸರ್. ಕೇಶವ ಪ್ರಸಾದ್ ಅವರ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಸರ್. ಮತ್ತೆ ಯಾರು ಅವರು ಕಳೆದ 2 ವರ್ಷಗಳ ಅವಧಿಯೊಳಗ ರಾಜ್ಯದೊಳಗ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜುಗಳು ಸರ್ಕಾರಿ ಮತ್ತು ಖಾಸಗಿ ಎಷ್ಟು ಪ್ರಾರಂಭ ಮಾಡಿದಿರಿ, ಮತ್ತು ಅಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದಾರೆ. ಅದಕ್ಕೆ ಉತ್ತರ ಕೊಟ್ಟಾರ, ಡಿಟೇಲ್ ಆಗಿ ಉತ್ತರ ಹಾಕದ ಸರ್, ತೃಪ್ತಿಕರ ಆಗ್ಯದ. ಅದ್ರ 3ನೇ ಪ್ರಶ್ನೆ ಕೇಳಿದ್ದು, ಕಳೆದ 2 ವರ್ಷಗಳ ಅವಧಿಯೊಳಗೆ ವಿದ್ಯಾರ್ಥಿಗಳ ಕೊರತೆಯಿಂದ ಎಷ್ಟು ಪ್ರಾಥಮಿಕ ಶಾಲೆ ಮುಚ್ಚಲಾಯಿತು, ಹೈಸ್ಕೂಲ್ ಮುಚ್ಚಿರಿ, PU ಕಾಲೇಜ್ ಮುಚ್ಚಿರಿ, ಇದ್ರ ಬಗ್ಗೆ ವಿವರಣೆ ಕೇಳಿದ್ರು ಸರ್. ಇದ್ರ ಬಗ್ಗೆ ವಿವರಣೆ ತಾವು ಕೊಟ್ಟಿಲ್ಲ. ನೀವು ಏನು ಕೊಟ್ಟಿರಪ್ಪ ಅಂದ್ರೆ PU ಕಾಲೇಜ್ ಮಾತ್ರ ಕೊಟ್ಟಿದ್ದೀರಿ. PU ಗವರ್ಮೆಂಟ್ ಕಾಲೇಜ್ ಎಷ್ಟು ಮುಚ್ಚಾವು, ಹಾಗೆ PU ಕೂಡ ಏನು ಖಾಸಗಿ ಕೊಟ್ಟು ಎಷ್ಟು ಮುಚ್ಚಾವು, ಸರ್ಕಾರಿ ಮುಚ್ಚಾವು ಅಂತ ಅಷ್ಟ ಕೊಟ್ಟಿರಿ. ಪ್ರಾಥಮಿಕ ಶಾಲೆ ಎಷ್ಟು ಮುಚ್ಚಿದವು, ಹೈಸ್ಕೂಲ್ ಎಷ್ಟು ಮುಚ್ಚಿದವು, ಅದ್ರ ಬಗ್ಗೆ ವಿವರಣೆ ಕೊಟ್ಟಿಲ್ಲ. ಯಾಕೆ ಸರ್ ಅದ್ರ ಬಗ್ಗೆ ವಿವರಣೆ ನೀವು ಕೊಡ್ತಾ ಇಲ್ಲ? ಸದನಕ್ಕೆ ಪ್ರಸ್ತಾಪ ಮಾಡ್ಬೇಕಲ್ಲ ನೀವು. ಎಷ್ಟು ಪ್ರಾಥಮಿಕ ಶಾಲೆ ಮುಚ್ಚಿದಾವ ಈಗ ವಿದ್ಯಾರ್ಥಿಗಳ ಸಂಖ್ಯೆ ಕೊರತೆಯಾಗಿ? ಹೈಸ್ಕೂಲ್ ಅಂತೂ ಕೊಟ್ಟಿಲ್ಲ, PUC ಮಾತ್ರ ಕೊಟ್ಟಿದ್ದಾರೆ. ಮನೆ ಸಭಾಧ್ಯಕ್ಷರೇ, ಕಾಲೇಜು ಎಷ್ಟು ಮುಚ್ಚಿರೋದು ಅಂತ ಹೇಳಿ ನೀವು ಕೇಳಿರ್ತಕ್ಕಂಥದ್ದು, ಮತ್ತು ಶಾಲೆಗೂ ನೀವು ಕೇಳ್ತಾ ಇದ್ದೀರಾ, ಕರೆಕ್ಟ್ ಅಲ್ಲ ಸಂಕನೂರ್ ಅವರೇ? ಹೌದು ಸರ್. ಪ್ರಾಥಮಿಕ ಶಾಲೆ ಎಷ್ಟು ಮುಚ್ಚಿದವು, ಹೈಸ್ಕೂಲ್ ಎಷ್ಟು ಮುಚ್ಚಿದವು, ಪ್ಲಸ್ ಮೂರು ಕೇಳಿವಿ. PUC ಅಷ್ಟ ಕೊಟ್ಟಿರಿ ಸರ್. ಯಾಕೆ ಸರಿಯಾದ ಉತ್ತರ ಅವರು ಇಲಾಖೆಯವರು ತಯಾರು ಮಾಡಿಲ್ಲ? ನನಗೆ ಮಾಹಿತಿ ಬಂದಿಲ್ಲ ಅಧ್ಯಕ್ಷ. ತಪ್ಪಾಗ್ತದಲ್ಲ ಸರ್? ಒಂದು ನಿಮಿಷ ಅದನ್ನ ಬೇಕಾದ್ರೆ ಈಗಲೇ ಆದ್ರೆ ನೋಡ್ತೀನಿ, ಈಗಲೇ ಆದ್ರೆ ಕೊಡ್ತೀವಿ. ಬಟ್ ಪದವಿ ಪೂರ್ವ ಕಾಲೇಜ್ ಯಾವುದು ನಾವು ಕ್ಲೋಸ್ ಮಾಡಿಲ್ಲ, ಅದನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಸಭಾಪತಿಗಳೇ, ನನ್ನಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ ರಾಜ್ಯದೊಳಗೆ 1ರಿಂದ 7ನೇ ಸ್ಟ್ಯಾಂಡರ್ಡ್ ಎಲ್ಲದ ಅಲ್ಲೇ ಬರೀ 10 ಹುಡುಗರದಾವ್. 10 ಹುಡುಗರು ಇದ್ದಂತ ಸಂಖ್ಯೆ ಎಷ್ಟದಪ್ಪ ಅಂದ್ರೆ ಸುಮಾರು 50-60 ಶಾಲೆಗಳದಾವ್. 20 ಸಂಖ್ಯೆ ಲೆಸ್ ದೆನ್ 10 ಅಂದ್ರೆ 1ರಿಂದ 7, 20 ಸಂಖ್ಯೆದ 106 ಅದಾವ್. ಸರ್, ವಸ್ತುಸ್ಥಿತಿಯನ್ನ ದಯವಿಟ್ಟು ಸದನಕ್ಕೆ ಕೊಡಿ ಸರ್. ಅದನ್ನ ಯಾಕೆ ಮುಚ್ಚಿಡ್ತೀರಿ? ಇದ್ರ ಉದ್ದೇಶ ಏನಪ್ಪ, ನಾವು ಕೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಪ್ರಾಥಮಿಕ ಶಾಲೆಗಳು 1ರಿಂದ 7 ಸ್ಟ್ಯಾಂಡರ್ಡ್ 10 ಹುಡುಗರದಾವ್ ಅಂದ್ರೆ ಎಷ್ಟ ಸರ್? 1ನೇ ಸ್ಟ್ಯಾಂಡರ್ಡ್ ಒಬ್ಬ ಹುಡುಗ, 2ನೇ ಸ್ಟ್ಯಾಂಡರ್ಡ್ ಒಬ್ಬ ಹುಡುಗ, ಒಟ್ಟ 10. ಟೋಟಲ್ 20 ಇದ್ದದ್ದು 106, 200, 300 ಅದಾವ್. ಸರ್, ವಸ್ತುಸ್ಥಿತಿಯನ್ನ ದಯವಿಟ್ಟು ಸದನಕ್ಕೆ ಮಂಡಿಸ್ಬೇಕು ಸರ್. ಯಾಕೆ ಅಂದ್ರೆ ಸಂಖ್ಯೆ ಯಾಕೆ ಕಡಿಮೆ ಆಯ್ತು, ಸಂಖ್ಯೆ ಎಷ್ಟು ಕಡಿಮೆ ಆಗ್ಲಿಕ್ಕೆ ಕಾರಣ ಏನು, ಇದ್ರ ಬಗ್ಗೆ ಇಲಾಖೆ ಅಧ್ಯಯನ ಮಾಡಿದ? ಇದು ಇಂಪಾರ್ಟೆಂಟ್ ಸರ್. ನೀವು ಟೀಚರ್ಸ್ ಕೊಡ್ತೀರಿ, ಕಲ್ಸಕ್ ಹುಡುಗರು ಇಲ್ಲ. ಕೆಲವು ಶಾಲೆಯೊಳಗೆ ಮ್ಯಾಕ್ಸಿಮಮ್ ಹುಡುಗರು ಇರ್ತಾರ, ಅಲ್ಲಿ ಟೀಚರ್ ಇಲ್ಲ ಸರ್. ಇದರ ಬಗ್ಗೆ ಅಧ್ಯಯನ ಆಗಬೇಕು. ಮನೆ ಸಭಾಧ್ಯಕ್ಷರೇ, ಅವ್ರು ಹೇಳಿರ್ತಕ್ಕಂಥದ್ದು ನಿಜ. ಯಾಕೆಂದ್ರೆ ನಾನು ಇಲಾಖೆಯನ್ನು ವಹಿಸ್ಕೊಂಡಾಗ ಸಾಕಷ್ಟು ಶಾಲೆಗಳು 10 ಮಕ್ಕಳು ಇರ್ತಕ್ಕಂಥ ಸಂಖ್ಯೆ ಸುಮಾರು 4,500, 5,000 ಸಂಖ್ಯೆ ಇತ್ತು. ಅದನ್ನ ಅಲ್ಲ, ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ. ನಾವೇನು ಮಾಡಿದೀವಿ ಅಂದ್ರೆ, ಈಗ LKG UKG ಮಾಡಿರೋದ್ರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1,008 ಮತ್ತು ಟೋಟಲ್ ರಾಜ್ಯದಲ್ಲಿ ಸುಮಾರು, ಯಾಕೆಂದ್ರೆ ಸುಮಾರು 1,600 LKG UKGಯನ್ನು ನಾವು ಮಾಡಿದ್ವಿ. ಏನಾಗ್ತಾ ಇತ್ತು, ಅಂಗನವಾಡಿಯಿಂದ ಮಕ್ಕಳು ಶಾಲೆಗೆ ಹೋಗೋದನ್ನ ಪ್ರೈವೇಟು ಇಲ್ಲ ಅನುದಾನಿತ ಶಾಲೆಗೆ ಹೋಗ್ಬಿಡೋರು. ಈಗ ಸರ್ಕಾರಿ ಶಾಲೆಯಲ್ಲೇ ನಾವು ಮತ್ತು ಈವನ್ ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಯಾವುದ್ಯಾವ್ದು ಅಂಗನವಾಡಿ ಇದೆ ಅಲ್ಲೂ ಕೂಡ LKG UKG ಮಾಡಿರೋದ್ರಿಂದ, ಮನೆ ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರೀ 42 ದಿವಸದೊಳಗೆ ಸುಮಾರು 45,000 ಮಕ್ಕಳು ಅಡ್ಮಿಷನ್ ತಗೊಂಡ್ರು. ಅಂದರೆ ಅದು ಮುಂದಿನ ದಿನಗಳಲ್ಲಿ ಅವರು 1ನೇ ಕ್ಲಾಸು 2ನೇ ಕ್ಲಾಸಿಗೆ ಬರ್ತಕ್ಕಂಥ ಅವಕಾಶಗಳು. ಯಾಕೆಂದರೆ ಬೇರೆ ಬೇರೆನೂ ಕೂಡ ನಾವು ಕಲಿಕೆಯಲ್ಲಿರ್ಬೋದು, ಪೌಷ್ಟಿಕತೆಗೆ ಸಾಕಷ್ಟು ಸಹಕಾರವನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಟೀಚರ್ಸ್ ರಿಕ್ರೂಟ್ಮೆಂಟನ್ನು ಕೂಡ
ನೀವೇನು ಹಿಂದಿನ ಸರ್ಕಾರದವ್ರು ಬಿಟ್ಟಿದ್ರು ಸುಮಾರು 13,000 ಟೀಚರ್ಸ್ನು ತಗೊಂಡು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಸುಮಾರು 5,600 ಮೊನ್ನೆ ಏನು ನಾವು ಅಸೆಂಬ್ಲಿ ಇದು ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ಕಲಬುರಗಿಯಲ್ಲಿ, ಅವತ್ತು ಕೂಡ ಸ್ಯಾಂಕ್ಷನನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಪ್ರಕ್ರಿಯೆಯನ್ನು ನಮ್ಮ ಇಲಾಖೆಯಿಂದ ಸರಿ ನಾವು ಶುರು ಮಾಡ್ಕೊಳ್ತಾ ಇದ್ದೀವಿ. ಅಲ್ಲೂ ಕೂಡ ಟೀಚರ್ಸ್ ಸಂಖ್ಯೆ ಆವಾಗ ಆಬ್ವಿಯಸ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಬರ್ತದೆ. ಅದ್ರ ಜೊತೆಗೆ ಸೆಕೆಂಡ್ ಇಯರ್ PUCದು ನಾವು ಏನಂದರೆ ಆದರ್ಶ ಕಾಲೇಜ್ನೆಲ್ಲದೂ ಕೂಡ 74 PUC ಕಾಲೇಜಸ್ನ ಅಲ್ಲಿ ಓಪನ್ ಮಾಡಿದ್ದೀವಿ ಸಭಾಧ್ಯಕ್ಷ. ಅವಾಗ ಏನಾಗ್ತದೆ 10ನೇ ಕ್ಲಾಸಿಂದ ಬೇರೆ ಕಡೆಗೆ ಹೋಗೋರು, ಯಾಕಂದರೆ ನಮ್ಮಲ್ಲೂ ಕೂಡ ಕಾಲೇಜ್ ಸಂಖ್ಯೆ ಕಮ್ಮಿ ಇತ್ತು. ಈಗ ಆದರ್ಶ ಇರೋದ್ರಿಂದ ಯಾಕಂದರೆ 74 ಎಲ್ಲ ಆದರ್ಶನೂ ಕೂಡ 10ನೇ ಕ್ಲಾಸ್ ಇರೋದನ್ನ ನಾವು PUCವರೆಗೂ ಮಾಡಿರೋದ್ರಿಂದ ಅದು ಸಹಕಾರ ಆಗ್ತಾ ಇದೆ. ನಂಬರ್ ಆಫ್ ಸ್ಟೂಡೆಂಟ್ಸು ಸಂಕನೂರವರೇ ಗ್ಯಾರಂಟಿ ಅದು ಜಾಸ್ತಿ ಆಗೇ ಆಗ್ತದೆ, ಅದನ್ನು ನಾವು ಗ್ಯಾರಂಟಿ ಕೊಡ್ತೀವಿ. ಈ ಇನಿಷಿಯೇಟ್ ತೊಗೊಂಡಿದ್ದೆ ಅದು, ಯಾಕೆಂದರೆ ಹಿಂದೆ ಆ ಸಮಸ್ಯೆ ಆಗ್ಬಿಡ್ತು. 10 ಮಕ್ಕಳು ಇರ್ತಕ್ಕಂಥ ಶಾಲೆ ನನಗೆ ಆ ಥರ ಇಲಾಖೆ ಬಂದಿರತಕ್ಕಂಥದ್ದನ್ನು ನಾನು ಶಾಲೆನೂ ಉಳಿಸ್ಕೊಳ್ಬೇಕಾಗ್ತದೆ, ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ಕೊಡ್ತಾ ಇದ್ದೀನಿ ನಾನು, ಏನು ತೊಂದರೆ ಏನಿಲ್ಲ. ಟೀಚರ್ಸ್ ರಿಕ್ರೂಟ್ಮೆಂಟು ಮಾಡ್ತಾ ಇದ್ವಿ, ಗೆಸ್ಟ್ ಟೀಚರ್ಸ್ನಿಗೆ ಟೆಂಪ್ರವರಿಗೆ ತೊಗೊಳ್ತಾ ಇದ್ವಿ. ಮುಂದೆನೂ ಕೂಡ ಮತ್ತೆ ಪ್ರಸ್ತಾವನೆಯನ್ನು ಕಳಿಸಿದ್ವಿ, ಪರ್ಮನೆಂಟ್ ಟೀಚರ್ಸ್ನು ಕೂಡ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು. ಆದರೆ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಯಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದನ್ನು ನನಗೆ ಕೊಡ್ತೀನಿ. ಮಾಹಿತಿ ನನಗೆ ಗೊತ್ತಾಗಲಿಲ್ಲ ನನಗೆ, ಯಾಕೆಂದರೆ ಪ್ರಾಥಮಿಕ ಅದು ನಿಮಗೆ ಕೊಟ್ಟಿಲ್ಲ. ಅದನ್ನು ಇವತ್ತು ಮಧ್ಯಾಹ್ನದೊಳಗೇ ನಾನು ಈಗ ಮಧ್ಯಾಹ್ನದೊಳಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀನಿ. ಆದರೆ ಟಾರ್ಗೆಟು ಮಾನ್ಯ ಸಭಾಧ್ಯಕ್ಷರೇ, ಮಕ್ಕಳು ಸರ್ಕಾರಿ ಶಾಲೆಗೆ ಬರಬೇಕು, ಅಲ್ಲಿಂದ ಅವರು ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆನ ಸಂಪೂರ್ಣವಾಗಿ ಸಂಕನೂರವ್ರಿಗೆ ನಾವು ಮಾಡ್ತೀವಿ. ಸಹೋದರರೇ, ಕೊನೆಯ ಪ್ರಶ್ನೆ ಏನಂದ್ರೆ, ಈಗ ಯಾವುದಾದ್ರೂ ಹೊಸ ಪ್ರಾಥಮಿಕ ಶಾಲೆ ಅಥವಾ ಹೈಸ್ಕೂಲ್ PU ಕಾಲೇಜ್ ಹೊಸದಾಗಿ ನೀವು ಮಂಜೂರು ಮಾಡಬೇಕಾದ್ರೆ ಎಷ್ಟು ಕಿಲೋಮೀಟರ್ ಅಂತರ ಇರಬೇಕು? ದಯವಿಟ್ಟು ನನ್ನ ಮಾಹಿತಿ ಕೊಡಿ ಸರ್. ಪ್ರೈಮರಿ ಸ್ಕೂಲ್ ಹೊಸದಾಗಿ ಚಾಲೂ ಮಾಡ್ತಾನೆ, ಎಷ್ಟು ಅಂತರ ಇದ್ದರೆ ಕೊಡ್ತೀರಿ? ಮಿನಿಮಮ್ ಎಷ್ಟು ಎಷ್ಟು ಕಿಲೋಮೀಟರ್ ಇರಬೇಕು? ಹೈಸ್ಕೂಲ್ ಎಷ್ಟು ನಿಮಿಷ? ಪ್ರೈಮರಿಗಿಲ್ಲಪ್ಪ, ಪ್ರೈಮರಿ ಹೈಸ್ಕೂಲು PU ಕಾಲೇಜ್ ಎಷ್ಟು? 3-7 ಕಿಲೋಮೀಟರ್ ಅಲ್ಲ ಸರ್. ಈಗ ನನ್ನ ಈ ಪ್ರಶ್ನೆ ಯಾಕೆ ಸರ್ ಕೂಡಿ ಸಂಗನೂರು ಹೇಳಿ, ಉತ್ತರ ಹೇಳಿ ಏನು ಎಷ್ಟೊತ್ತಂಗೆ ಡಿಸ್ಕಷನ್. ಎಷ್ಟು ಕಿಲೋಮೀಟರ್ ಅಂತ ಕೇಳಾರ ಹೇಳಿ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಾರಂಭಿಸಲಾಗುವುದು, ಅಲ್ಲಿ ಉತ್ತರ ಕೊಟ್ಟಿದೆ. 5 ಕಿಲೋಮೀಟರ್ ವ್ಯಾಪ್ತಿ ವಿದಿನ್ 5 ಕಿಲೋಮೀಟರ್ ಕೊಡಂಗಿಲ್ಲ ಸರ್ ನೀವು? ಹೈಸ್ಕೂಲ್ ಪ್ರೈಮರಿ ಬಿಟ್ಬಿಡಿ ಸರ್. ಹೈಸ್ಕೂಲು ಮಕ್ಕಳ ಸಂಖ್ಯೆ ಮತ್ತೆ 5 ಕಿಲೋಮೀಟರ್ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ ಅದನ್ನ. ಅಲ್ಲ ಸರ್, ನಾ ಈ ಪ್ರಶ್ನೆ ಕೇಳುವ ಉದ್ದೇಶ ಏನಪ್ಪ ಅಂದ್ರೆ, ಇಲಾಖೆಯವರು ಇವತ್ತು ಅವಶ್ಯಕತೆಗೆ ತಕ್ಕಂತೆ ಇವತ್ತು ಹೈಸ್ಕೂಲ್ ಇರ್ಬೋದು PU ಕಾಲೇಜ್ ನೀವು ತೆಗಿತಾ ಇಲ್ಲ. ಒತ್ತಡ ಹೆಂಗೆ ಬರ್ತದ, ಆ ಒತ್ತಡದ ಮ್ಯಾಗ ಕೊಡ್ಲಿಕ್ಕೈತೀರಿ ಈ ಶಾಲೆ ಮುಚ್ಚಲಿಕ್ಕೆ. ಅದು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್, ಒಂದು ನಿಮಿಷ ಸರ್, ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಇರ್ತದ, ಪಕ್ಕಕ್ಕೆ ಖಾಸಗಿ ಕೊಡ್ತೀರಿ. ಎಲ್ಲ ಹುಡುಗರು ಎಲ್ಲಿ ಹೋಗ್ತಾರೆ, ನಿಮ್ ಜೀರೋ ಆಗ್ತದ. ಜೀರೋ ಇದ್ದು ಸರ್ ಸಂಖ್ಯೆನೂ ಐತಿ ಸರ್ ನಮ್ಮ ರಾಜ್ಯದೊಳಗೆ. ನೀವು ಯಾಕೆ ಹೇಳ್ತಾ ಇಲ್ಲ? ಇಲ್ಲ ಕಾಲೇಜ್ ನಾನು ಮಾನ್ಯ ಸಭಾಧ್ಯಕ್ಷ ನಾ ಹೇಳಿದ್ದೀನಿ, ಏನು ನಾವು ಆದರ್ಶ ಕಾಲೇಜಲ್ಲಿ 74 ಕಾಲೇಜ್ನ ಯಾಕೆ ನಾವು ಮಾಡಿದ್ವಿ ಅಂದರೆ, ಅಪ್ಗ್ರೇಡ್ ಮಾಡಿರ್ತಕ್ಕಂಥ ಅದೇ ರೀಸನ್ನು. ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ, ಸರ್ಕಾರಿ ಕಾಲೇಜ್ಗೆ ಬರ್ತಾ ಇದ್ದಾರೆ. 74 ಕಾಲೇಜ್ನ ನಾವು ಕನ್ವರ್ಟ್ ಮಾಡಿದ್ದೀವಿ, ಬಜೆಟಲ್ಲಿ ಅನೌನ್ಸ್ ಆಗಿರೋದು. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ದಯವಿಟ್ಟು ಅವಶ್ಯಕತೆ ತಕ್ಕಂತೆ ಕೊಡಿ. ನಿಮ್ ಗವರ್ಮೆಂಟ್ ಹೈಸ್ಕೂಲ್ ಇರ್ತದ, ಪಕ್ಕಕ್ಕೆ ಮತ್ತೊಂದು ಖಾಸಗಿ ಕೊಡ್ತೀರಿ ನೀವು, ಅದನ್ನ ನಿಯಂತ್ರಣ ಮಾಡಿ ಸರ್. ಮುಂದಿನ ದಿನದಲ್ಲಿ ಹೆಚ್ಚು ಮಾಡ್ತಕ್ಕಂಥ ಪಕ್ಕಕ್ಕೆ ಕೊಡ್ತೀರಿ, ಎಲ್ಲ ಬಿಟ್ಟು ಬಿಡ್ತಾರ ಸರ್. ಇರ್ಲಿಲ್ಲ ಸರ್. ಟೈಮ್ ಏನ್ರಿ ಇದು? ಕ್ವಶನ್ ಕ್ಲೋಸ್ ಮಾಡಿಬಿಡ್ತೀನಿ ನೋಡಿ, ಕುತ್ಕೊಳ್ಳಿ. ಹೇಳ್ತೀನಿ ಸರ್. ನೀವು TN ಜವರಾಯಗೌಡ ಕೂಡ್ರಿ. ಯಾರವರು? ರೇ ಕಡೆ ಕೊಟ್ಟಿಲ್ಲ ನಿಮ್ಮ ಸರ್ಕಾರದಲ್ಲೇ. ಇವರೇ ಕ್ವಶನ್ ಬರ್ಸಿದ್ರು. ಕ್ವಶನ್ TN ಜವರೇಗೌಡ, ಐವನ್ ಡಿಸೋಜ, CT ರವಿ, TH ಶರವಣ್ ಹಾಗೂ ನಿರಾಣ್ ಹನುಮಂತಪ್ಪ, ರುದ್ರಪ್ಪ ಹಾಗೂ ಇತರು 8 ಮಂದಿ ಕ್ವಶನ್ ಕೇಳಿರಿ. ನಮ್ಮಲ್ಲಿ ಪ್ರಯೋಜನದ 5 ಮಂದಿಗೆ ಮಾತ್ರ ಕ್ವಶನ್ ಕೇಳಿದ್ರಿ. ಐವನ್ ಜವರೇಗೌಡ, TN ಜವರೇಗೌಡ. ಸಾಮಾನ್ಯ ಸಭಾಪತಿಗಳೇ, ನನ್ನ ಚಿಕ್ಕ ಗೊತ್ತಿಲ್ಲ ಪ್ರಶ್ನೆ ಸಂಖ್ಯೆ 13 ಎಲ್ಲರ ಪರವಾಗಿ ಕೇಳಬೇಡಿ. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಿಗೆ ಕೇಳಬಯಸ್ತೇನೆ. ಸರಿ, ಸಚಿವರ 5 ಮಂದಿ ಐತಿ ನೋಡಿ. ಐವನ್ ಡಿಸೋಜ ಅವರು, ಜವರೇಗೌಡ, CT ರವಿ, ಶರವಣ್ ಹಾಗೂ ನಿರಾಣಿ ಹನುಮಂತಪ್ಪ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಮಾಡಿ ಕೊಡ್ತೀನಿ, ಆಮೇಲೆ ಕೊಡ್ತೀನಿ. ಮಾನ್ಯ ಸಚಿವರು ಉತ್ತರವನ್ನ
ಒದಗಿಸಿದ್ದಾರೆ. ಆದರೆ ನಾನು ಅವರೊಂದು 2-3 ಪ್ರಶ್ನೆಗಳನ್ನ ಕೇಳೋಕ್ಕೆ ಬಯಸ್ತಾ ಇದ್ದೀನಿ.